ಜಾಗಗಳನ್ನ ಖರೀದಿ ಮಾಡುವಾಗ ಹೆಚ್ಚಿನ ಸಮಸ್ಯೆ ಬರೋದು ನಾಗನ ನಡೆ ಇದೆ. ವಾಸ್ತುಶಾಸ್ತ್ರದ ಇವನ್ನೆಲ್ಲ ಹೇಳೇ ಇಲ್ಲ. ಹಾವಿನ ನಡೆ ಇತ್ತು, ಆ ನಡೆ ಇತ್ತು, ಈ ನಡೆ ಇತ್ತು, ಉಲ್ಲೇಖ ಎಲ್ಲೂ ಇಲ್ವೇ ಇಲ್ಲ. ಜ್ಯೋತಿಷಾಸ್ತ್ರದವ್ರು ಮಾತ್ರ ಮಾಡಿಕೊಂಡಿದ್ದಾರೆ ಅವರವರ ಇದನ್ನ ಬೆಳೆಸ್ಕೊಳ್ಳಿಕ್ಕೋಸ್ಕರ. ರಸ್ತೆ ಕುತ್ತು ಅಂತ ಹೇಳ್ತಾರೆ. ನಮ್ಮ ಒಂದು ರವೀಂದ್ರ ಕಲಾಕ್ಷೇತ್ರ ಇದೆ, ಮತ್ತೊಂದು ಟೌನ್ ಹಾಲ್ ಇದೆ. ಯಾವುದೇ ಕಾರ್ಯಕ್ರಮ ತೆಗೆದುಕೊಳ್ಳಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಕ್ಸಸ್ ಆದಷ್ಟು ನಮ್ಮ ಪುರಭವನದಲ್ಲಿ ಟೌನ್ ಹಾಲ್ನಲ್ಲಿ ಸಕ್ಸಸ್ ಆಗೋದಿಲ್ಲ. ಆಗಿಲ್ಲ. ನಾಯಿ ಬೆಕ್ಕುಗಳು ಮನೆ ಒಳಗಡೆ ಸಾಕೊಳ್ಳುವಂಥದ್ದು ವಾಸ್ತು ಅನ್ನೋ ಪರಿಕಲ್ಪನೆಗೆ ಏನಾದ್ರೂ ಒಂದಷ್ಟು ಸಮಸ್ಯೆ ಕೊಡ್ತಾ ಇವೆಯಾ ಈಗ ಅಂತ? ಆಯಾ ಜಾಗದಲ್ಲಿ ಅದಿದ್ದಾಗ ಅದಕ್ಕೆ ಹಿತ. ಇವ್ರೇನು ಮಾಡ್ತಾರೆ, ಬೆಡ್ರೂಮಲ್ಲಿ ಇಟ್ಕೊಂಡ್ಬಿಡೋದು, ಅದನ್ನೇ ತಪ್ಕೊಂಡೇ ಮಲ್ಕೊಳ್ಳೋದು. ಎಸ್ಪೆಷಲಿ ಹೆಣ್ಮಕ್ಳು ಆ ಬೆಕ್ಕು ಕಂಡು ಅದೇನು ಪ್ರೀತಿನೋ ಗೊತ್ತಿಲ್ಲ, ಆದರೆ ಅದ್ರ ಒಂದೊಂದು ರೋಮದಲ್ಲೂ ಕೂಡ ವಿಷ ಇರುತ್ತೆ. ಕ್ಯಾಶ್ ಫ್ಲೋ ಆಗೋದಕ್ಕೆ ಇಂಥ ದಿಕ್ಕಿರಬೇಕು, ಮೇಲೆ ವಾಸ್ತು ಪ್ರಭಾವ ಬೀರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಎಲ್ಲವೂ ಸತ್ಯ ಇದೆ, ಆದರೆ ನಮಗೆ ನಮ್ಮದೇ ಅಲರ್ಜಿ ಆಗಿಬಿಟ್ಟಿದೆ ನಮ್ಮ ಶಾಸ್ತ್ರ. ಬಾಕಿಯವರು ತುಳಿತಾ ಇದ್ದಾರೆ ನಮ್ಮನ್ನು, ಅಲೋಪತಿಯವರು ಅವರೆಲ್ಲ ಮುಂದೆ ಎಲ್ಲಿ ಬಂದುಬಿಡ್ತಾರೋ ಇವ್ರುಗಳು ಅಂತ. ಅದನ್ನು ಮೂಢನಂಬಿಕೆ ಕೇಸಿನಲ್ಲಿ ಹಾಳು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ಆಯುರ್ವೇದ ಬೇಕಂತೆ, ಯಾತಕ್ಕೆ ವಾಸ್ತು ಬೇಡ? ಈ ವಾಸ್ತು ಅನ್ನೋ ವಿಷಯ ಬಂದಾಗ ಈ ಕ್ಯಾಶ್ ಫ್ಲೋ ಆಗೋದಕ್ಕೆ ಇಂಥ ದಿಕ್ಕಿರಬೇಕು, ಇದು ಕುಬೇರ ಮೂಲೆ, ಮತ್ತು ಕೆಲವು ಸಂಬಂಧಗಳು, ರಿಲೇಶನ್ಶಿಪ್ಪು, ಮದುವೆ ಮೇಲೆ ವಾಸ್ತು ಪ್ರಭಾವ ಬೀರುತ್ತೆ, ಸೊ ಡಿವೋರ್ಸ್ ಕೇಸಸ್ಗಳಾಗುತ್ತೆ, ಈ ಥರದ್ದೆಲ್ಲ ಒಂದಷ್ಟು ನಂಬಿಕೆಗಳಿದೆ. ಇದು ಎಷ್ಟು ಮಟ್ಟಿಗೆ ನಿಜ? ನಿಜವಾಗ್ಲೂ ಮನೆಯಲ್ಲಿ ನೀವು ಹೇಳಿದಾಗೆ ಮಾನಸಿಕತೆಯ ಮೇಲೆ ಪ್ರಭಾವ ಬೀರೋದಾದರೂ ಕೂಡ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಬೇರೆ ಏನಾದರೂ ಕಾರಣಗಳಿದೆಯಾ ಅಂತ? ಖಂಡಿತ ಇರುತ್ತೆ. ನನ್ನ ಪ್ರಕಾರ ರಿಸರ್ಚ್ ಮಾಡಿರೋದ್ರಿಂದ ಡೆಲ್ಲಿನಲ್ಲಿ 17 ತೊಗಲಕ್ ಸ್ಟ್ರೀಟ್ ಅಂತ ಇದೆ. ತೊಗಲಕ್ ಸ್ಟ್ರೀಟಲ್ಲಿ 17 ನಂಬರ್. ಅದು DNA ಪೇಪರ್ನವರು ನನಗೆ ಸ್ವಲ್ಪ ರಿಸರ್ಚ್ ಮಾಡಿ, ಸರ್ ಇದ್ರ ಬಗ್ಗೆ ಏನೇನೋ ಕಲ್ಪನೆಗಳಿದೆ ಅಂತೆಲ್ಲ, ಅಲ್ಲಿ ಹೋದವರೆಲ್ಲ ಕ್ಯಾನ್ಸರಿಂದ ಸಾಯ್ತಾರೆ ಅಂತ ಬಂದಿದೆ, ನೀವು ಸ್ವಲ್ಪ ನೋಡಿ ಅಂತ. ಕಡೆಗೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಸೌತ್ ವೆಸ್ಟಲ್ಲಿ, ಎಸ್ಪೆಷಲಿ ನೈಋತ್ಯ ಮೂಲೆಯಲ್ಲಿ ತಗ್ಗಿರಬಾರ್ದು, ತಗ್ಗಿದೆ. ನೈಋತ್ಯ ಮೂಲೆಯಲ್ಲಿ ಒಂದು ದೊಡ್ಡ ಮರ ಇದೆ, ಹಾಲು ಸ್ರವಿಸುವಂತಹ ದ್ರವ ಇರುವಂತಹ ಮರ, ಅದು ಹಲಸಿನ ಮರದ ಥರದ್ದು. ಸೌತ್ ವೆಸ್ಟ್ನಲ್ಲೇ ಟಾಯ್ಲೆಟ್ಗಳಿದೆ, ಅಲ್ಲಿ ರೂಮ್ ಇಲ್ಲ. ಸೌತ್ ವೆಸ್ಟಲ್ಲೇ ಬೋರ್ವೆಲ್ ತೋಡ್ಬಿಟ್ಟಿದ್ದಾರೆ, ಅಲ್ಲಿ ನೀರು ಸಂಪಿದೆ. ಅದನ್ನು ನಾನು ಅನಲೈಸ್ ಮಾಡಿದಾಗ ಅದ್ರಲ್ಲಿ ಬರೆದಿತ್ತು, ಈ ತರಹ ಸಂದರ್ಭದಲ್ಲಿ ಈ ಮನೆಯಲ್ಲಿ ಆರ್ಬುದ ರೋಗ ಬರುತ್ತೆ, ಅದರಲ್ಲೂ ಮನೆ ಹೆಂಗಸ್ರಿಗೆ ಬರುತ್ತೆ ಅಂತ ಬರೆದಿದೆ. ನೋಡಿದ್ರೆ ಅಲ್ಲಿ ಜಡ್ಜಸ್ಗಳು ವಾಸ ಮಾಡೋ ಜಾಗ ಅದು. ಎಷ್ಟು ಜನ 5-6 ಜಡ್ಜಸ್ ಬಂದಿದ್ರಲ್ಲ, ಅಷ್ಟು ಜನರ ಹೆಂಡ್ತಿರು, ಅಷ್ಟು ಜನರ ಅತ್ತೆಂದ್ರು ಕೂಡ ಕ್ಯಾನ್ಸರ್ನಲ್ಲೇ ಸತ್ತಿದ್ದಾರೆ. ಒಬ್ರದ್ದಾದರೆ ಓಕೆ, ಇವಾಗ ಆ ಮನೆಯೇ ತೆಗೆದಾಕ್ಬಿಟ್ಟು ಅದನ್ನು ಆಫೀಸ್ ಮಾಡಿಬಿಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಅಂದರೆ ಅದೊಂದರಿಂದ ನಂಗೆ ಗೊತ್ತಾಯಿತು, ಹೌದು ಸತ್ಯ ಇದರಲ್ಲಿದೆ ಅಂತ. ಅದೇ ಥರ ರಸ್ತೆ ಕುತ್ತು ಅಂತ ಹೇಳ್ತಾರೆ. ನಮ್ಮ ಡೋರ್ ಎದುರುಗಡೆನೇ ಮತ್ತೊಂದು ರಸ್ತೆ ಇರಬಾರ್ದಂತೆ, ಅದಕ್ಕೆ ರಸ್ತೆ ಕುತ್ತು ಅಂತ ಹೇಳ್ತಾರೆ. ಅಲ್ಲೂ ಕೂಡ ಯಾವ ಥರದ್ದು ಯಶಸ್ಸು ಆಗೋದಿಲ್ಲ ಅಂತ. ಒಂದು ರವೀಂದ್ರ ಕಲಾಕ್ಷೇತ್ರ ಇದೆ, ಮತ್ತೊಂದು ಟೌನ್ ಹಾಲ್ ಇದೆ. ಟೌನ್ ಹಾಲ್ ಎದುರುಗಡೆನೇ ಒಂದು ರಸ್ತೆ ಇದೆ, ರಸ್ತೆ ಕುತ್ತು. ಯಾವುದೇ ಕಾರ್ಯಕ್ರಮ ತೆಗೆದುಕೊಳ್ಳಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಕ್ಸಸ್ ಆದಷ್ಟು ನಮ್ಮ ಪುರಭವನದಲ್ಲಿ ಟೌನ್ ಹಾಲ್ನಲ್ಲಿ ಸಕ್ಸಸ್ ಆಗೋದಿಲ್ಲ. ಆಗಿಲ್ಲ. ನೀವು ವರ್ಷದಲ್ಲಿ 365 ದಿನದ ಪ್ರೋಗ್ರಾಮ್ ತೆಗೆದುಕೊಂಡ್ಬಿಟ್ರೆ ಅದರಲ್ಲಿ ಮೋರ್ ದ್ಯಾನ್ 80% ಫೇಲ್ಯೂರ್. ಅಂದರೆ ಅದು ಸತ್ಯ ಹೌದು ಅಲ್ವೋ ಅಂತ ನೋಡಿ. ಈ ಟೌನ್ ಹಾಲ್ ಅಲ್ಲಿ ಬರೀ ಪ್ರತಿಭಟನೆಗಳೇ ಜಾಸ್ತಿ ಆಗುತ್ತೆ. ಪ್ರತಿಭಟನೆ ಹಾಕಿದ್ರೆ ಸ್ಕೂಲ್ ಏನೋ ಪ್ರೋಗ್ರಾಮ್ ಮಾಡ್ತಾರೆ, ಯಾವುದೇ ಒಂದು ನಾಟಕ ಹಾಕಿದ್ರೆ ನಡೆಯಲ್ಲ, ಅಲ್ಲಿ ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ಸಂಗೀತ ಹಾಕಿದ್ರೆ ನಡೆಯಲ್ಲ. ಅದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ, ADA ಕಲಾಮಂದಿರದಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತೆ, ಇಲ್ಲಿ ಮಾತ್ರ ನಡೆಯಲ್ಲ. ಯಾಕೆ? ಬಾಡಿಗೆನೂ ಕಡಿಮೆ, ಯಾಕಂದ್ರೆ ಗೌರ್ಮೆಂಟ್ದಿದ್ದು. ಹಾಗೆ ಎಷ್ಟೋ ವಿಷಯಗಳನ್ನ ನಾನು ಅನಲೈಸ್ ಮಾಡ್ತಾ ಇದ್ದಾಗ ಈ ಥರದ್ದೆಲ್ಲ ಸಂಗತಿಗಳು ಹೊರಗಡೆ ಬಂದಾಗ ನನಗನ್ನಿಸ್ತು ವಾಸ್ತುನಲ್ಲಿ ಸತ್ಯ ಇದೆ ಅಂತೆಲ್ಲ. ಆ ನಿಮಿತ್ತ ನನ್ನ ಸಲಹೆ ಅಂತ ಹೇಳಿದ್ರೆ ಒಂದು ವಾಸ್ತು ಯೂನಿವರ್ಸಿಟಿ ಅಂತಲೇ ಮಾಡಬೇಕು, ವಾಸ್ತು ಕಾಲೇಜ್ಗಳು ಮಾಡಬೇಕು, ಅದ್ರ ಮೇಲೆ ರಿಸರ್ಚ್ ಮಾಡಬೇಕು. ಯಾಕಂದ್ರೆ ನಮ್ಮ ಜ್ಞಾನ ಅಲ್ವಾ ಇದು, ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಯಾಕಂದರೆ ಆಯುರ್ವೇದ ಬೇಕಂತೆ, ಯಾತಕ್ಕೆ ವಾಸ್ತು ಬೇಡ? ನಿಜ ಅಲ್ವಾ? ಆಯುರ್ವೇದದಲ್ಲೂ ಸತ್ಯ ಇಲ್ವಲ್ಲ? ಖಂಡಿತ ಇದೆ. ಆದರೆ ಅದನ್ನು ಉಪಯೋಗಿಸೋರು ಇವತ್ತಿನ ದಿವಸ ಅಲೋಪತಿಯನ್ನು ಮಿಕ್ಸ್ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಅದು ಮಾಡಬಾರ್ದು. ಶುದ್ಧವಾಗಿ ಅವರು ಅದನ್ನೇ ಆಚರಣೆಗೆ ತಂದರೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗತ್ತೆ.
ಜಗತ್ ಪರ್ಯಂತ ಅದನ್ನು ಪಾಪ್ಯುಲರ್ ಮಾಡಿ. ಯೋಗ ಮಾಡಿಲ್ವಾ? ಹ್ಮ್ ಎಷ್ಟು ಕಂಟ್ರಿನಲ್ಲಿದೆ ಯೋಗ. ಯೋಗದಲ್ಲಿ ಆರೋಗ್ಯ ಇಲ್ಲ ಅಂತ ಆಗಿದ್ದರೆ, ಮನಸ್ಥಿತಿ ಸರಿ ಇಲ್ಲ ಅಂತ ಆಗಿದ್ದರೆ, ಧ್ಯಾನ ಕ್ರಮಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಯೋಗ. ನಿಜ. ಇಲ್ಲಿ ಯಾವುದೋ ದೇವ್ರ ವಿಷಯ ಹೇಳೋದಿಲ್ವಲ್ಲ ಅವರು ಅದರಲ್ಲಿ. ಹೌದು, ನಿಜ. ಹಾಗೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಎಲ್ಲವೂ ಸತ್ಯ ಇದೆ. ಆದರೆ ನಮಗೆ ನಮ್ಮದೇ ಅಲರ್ಜಿ ಆಗಿಬಿಟ್ಟಿದೆ ನಮ್ಮ ಶಾಸ್ತ್ರ. ಹಾ, ಅದನ್ನು ದೂರ ಮಾಡ್ತಾ ಇದ್ದೀವಿ, ಬಾಕಿದೆಲ್ಲ ಒಪ್ಕೊಡ್ತಾ ಇದ್ದೀವಿ. ಬಾಕಿಯವರು ತುಳಿತಾ ಇದ್ದಾರೆ ನಮ್ಮನ್ನು, ಅಲೋಪತಿಯವರು ಅವರೆಲ್ಲ. ಮುಂದೆ ಎಲ್ಲಿ ಬಂದ್ಬಿಡ್ತಾರೋ ಇವ್ರುಗಳು ಅಂತ ಅದನ್ನು ಮೂಢನಂಬಿಕೆ ಹೆಸರಿನಲ್ಲಿ ಹಾಳು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ನನಗೆ ಈ ವಾಸ್ತು ಅನ್ನೋ ವಿಚಾರ ಬಂದಾಗ ಈ ವೃಕ್ಷ ವಾಸ್ತುಗಳು, ಒಂದು ಮನೆಯಲ್ಲಿ ಇಂತಿಷ್ಟು ಮರಗಳು, ಇಂಥ ದಿಕ್ಕಲ್ಲಿ ಇಂಥ ಮರಗಳಿರಬೇಕು, ಇಂಥ ದಿಕ್ಕಲ್ಲಿ ಕೆಲವು ಮರಗಳು ಇರಬಾರ್ದು ಅನ್ನೋಂಥದ್ದೆಲ್ಲ ಇದೆ. ಸೊ ಇದೆಲ್ಲ ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟು, ಯಾಕಂದ್ರೆ ಮುಂಚೆ ತುಂಬಾ ಮರಗಳು ಇರ್ತಿತ್ತು, ಆವಾಗೆಲ್ಲ ಸರಿ. ಆದರೆ ಇವತ್ತು ನಗರ ಪ್ರದೇಶದಲ್ಲಿ ಮರಗಳನ್ನೇ ಬೆಳೆಸೋದು ಕಷ್ಟ ಆಗಿದೆ. ಸೊ ಈ ಥರದ್ದೆಲ್ಲ ಪರಿಸ್ಥಿತಿಗಳಲ್ಲಿ ಒಂದಷ್ಟು ಜನ ಭಯಕ್ಕೆ ಕೆಲವು ಮನೆ ಹತ್ರ ಹತ್ತಿ ಗಿಡ ಇರಬಾರ್ದು, ಮನೆ ಹತ್ರ ಈ ಮರ ಇರಬಾರ್ದು, ಅದನ್ನ ಕಡೀರಿ, ಆ ಥರದ್ದೆಲ್ಲ ಬರುತ್ತೆ. ಸೊ ಈ ಥರದ ತಪ್ಪು ಕಲ್ಪನೆಗಳು ಎಷ್ಟಿದೆ, ಮತ್ತು ಮರಗಳನ್ನು ಬೆಳೆಸೋದ್ರ ಮುಖಾಂತರನೂ ವಾಸ್ತುವೆಲ್ಲ ಒಂದಷ್ಟು ಕರೆಕ್ಷನ್ಸ್ ಮಾಡ್ಬೋದಾ ಅಂತ? ಮಾಡ್ಬೋದು. ನೀವು ಹೇಳಿದ ಪ್ರಕಾರ ಮುಂಚೆ ಎಲ್ಲ ದೊಡ್ಡ ದೊಡ್ಡ ಸೈಟ್ಗಳಿರೋದು ಹಳ್ಳಿಗಳ ಕಡೆ ಅಂತೂ ಎಕರೆಗಟ್ಟಲೆ ಜಾಗದಲ್ಲಿ ಮನೆ ಮಧ್ಯದಲ್ಲಿ ಎಲ್ಲ ಮಾಡ್ಕೊಂಡಿರ್ತಾಯಿದ್ರು. ಅದಕ್ಕೆಲ್ಲ ಸಾರ್ವಭೌಮ ನಿವೇಶನ ಅಂತ ಕರಿತೀವಿ. ಯಾವಾಗ ಮನೆ ಸುತ್ತ ಸಿಕ್ಕಾಪಟ್ಟೆ ಜಾಗ ಇರುತ್ತಲ್ಲ, ಅದಕ್ಕೆ ಸಾರ್ವಭೌಮ ನಿವೇಶನ ಅಂತ. ಅದು ವಾಸ್ತು ತುಂಬಾ ಚೆನ್ನಾಗಿದೆ. ಇವಾಗ ಚಿಕ್ಕದಾಗ್ತಾ ಬಂದ್ಬಿಟ್ಟು, ಮುಂಚೆ 30-40 ಅಂದ್ರೇ ಚಿಕ್ಕದಂತ ಹೇಳ್ತಾರೆ, ಇವಾಗ ಆಫ್ ಸೈಟ್ ಅಂತ ಬಂದ್ಬಿಟ್ಟಿದೆ. 20-30, 20-40, 15-30 ಈ ಥರದ್ದೆಲ್ಲ ಬಂದ್ಬಿಟ್ಟಿದೆ. ಆವಾಗ ವಾಸ್ತುವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಮರ ನೆಡೋದು ಅಂದ್ರೆ ಎಲ್ಲಿ ಮರ ನೆಡೋಕ್ಕೆ ಮನುಷ್ಯರೇ ವಾಸ ಮಾಡೋಕ್ಕೆ ಜಾಗ ಇಲ್ಲ, ಇನ್ನು ಮರ ನೆಡುತ್ತಾ ಕೂತ್ಕೊಳ್ತಾರೆ. ಆದರೆ ಮರದಿಂದ ತೊಂದರೆನೂ ಆಗುತ್ತೆ. ನಾವು ಯಾವುದು ತುಂಬ ಒಳ್ಳೆ ಮರ ಅಂದ್ಕೊಳ್ತೀವಿ, ಅದು ಯಾವ ದಿಕ್ಕಿನಲ್ಲಿದೆ ಅನ್ನೋದ್ರ ಬೇಸಿಸ್ ಮೇಲೆ ಒಳ್ಳೆಯದು ಕೆಟ್ಟದು ಮಾಡುತ್ತೆ. ಉದಾಹರಣೆಗೆ ಈಶಾನ್ಯದಲ್ಲಿ ದೇವಮೂಲೆಯಲ್ಲಿ ತೆಂಗಿನ ಮರ ಇರಲೇಬಾರ್ದು. ಅರೇ ತೆಂಗಿನ ಮರ ಶ್ರೇಷ್ಠ, ಕಲ್ಪವೃಕ್ಷ. ಹೌದು ರೀ, ಕಲ್ಪವೃಕ್ಷ ಅಂದ್ಬಿಟ್ಟು ಹಾವು ಕೂಡ ದೇವರು ಅಂದ್ಬಿಟ್ಟು ಪಕ್ಕದಲ್ಲಿ ಮಲಗಿಸ್ಕೊಳ್ಳಿ, ನೀವು ಏನಾಗತ್ತೆ ನೋಡಿ. ಹಾವು ಕಚ್ಚದೆ ಬಿಡುತ್ತಾ ನಿಮಗೆ? ಅದ್ರ ಬುದ್ಧಿ ಅದು ತೋರಿಸುತ್ತೆ. ಹಾಗೆ ಭಾರವಾದ ವಸ್ತು ಏನಿರುತ್ತಲ್ಲ ಅದು ಈಶಾನ್ಯದಲ್ಲಿ ಇರಬಾರ್ದು. ಇದು ಭಾರ ಅನ್ನಿಸ್ಬಿಡುತ್ತೆ. ಮೋರ್ ದ್ಯಾನ್ 1 ಮೀಟರ್ ಅಂದರೆ 3 ಫೀಟ್ಗಿಂತ ಜಾಸ್ತಿ ಇರಬಾರ್ದು ಈಶಾನ್ಯದಲ್ಲಿ ಅಥವಾ ನಾರ್ತಲ್ಲಿ ಅಥವಾ ಈಸ್ಟಲ್ಲಿ. ಅದಕ್ಕಿಂತ ಜಾಸ್ತಿ ಇದ್ದಾಗ ಭೂಮಿಗೊಂದು ಕಾಯಿಲೆ ಬರುತ್ತಂತೆ, ಜಿಯೋಪತ್ ಅಂತ. ಹೇಗೆ ಮನುಷ್ಯಕ್ಕೆ ಕಾಯಿಲೆ ಬರುತ್ತಲ್ಲ, ಭೂಮಿಗೂ ಕಾಯಿಲೆ ಉಂಟು ಮಾಡುತ್ತೆ. ಈ ಥರ ತೆಂಗಿನ ಮರದಿಂದ ಹಿಡಿದು ಯಾವ್ಯಾವ ಭಾರದ ಮರಗಳಿರುತ್ತೆ ಅದೆಲ್ಲ ಕಾಯಿಲೆ ಉಂಟು ಮಾಡಿ ಮನೇಲಿರೋರಿಗೂ ಆಗಾಗ ಅನಾರೋಗ್ಯ ಉಂಟಾಗ್ತಾ ಇರುತ್ತೆ ಅಂತ ಸೈಂಟಿಫಿಕ್ಕಾಗಿ ಇವಾಗ ಅದನ್ನು ಪ್ರೂವ್ ಮಾಡಿದ್ದಾರೆ. ಜಿಯೋಪತ್ ಅಂತ ಹೊಸ ವರ್ಡ್, ಅದೇನು ಇದರಲ್ಲಿಲ್ಲ. ಆದರೆ ಅಲ್ಲಿ ಶಾಸ್ತ್ರದಲ್ಲಿ ಹೇಳುತ್ತೆ ಭೂಮಿಗೂ ಕೂಡ ಕಾಯಿಲೆ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೊಸ ಹೆಸರು ಕೊಟ್ಬಿಟ್ಟು ಜಿಯೋಪತ್ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಕೂಡ ಸೈನ್ಸೇ ನಂಬಕ್ಕೆ ಶುರು ಮಾಡಿದೆ. ಆ ನಿಮಿತ್ತ ಮರ ಒಳ್ಳೆಯದು ಕೆಟ್ಟದು ಅನ್ನೋದ್ರ ಬೇಸಿಸ್ ಮೇಲೆ ಎಲ್ಲಿದ್ದರೆ ಒಳ್ಳೆಯದು ಕೆಟ್ಟದು ಅಷ್ಟೇ. ಎಲ್ಲ ಕಡೆ ಇದ್ದರೆ ಒಳ್ಳೆಯದು. ಇವಾಗ ಉದಾಹರಣೆಗೆ ದೇವಸ್ಥಾನ ಒಳ್ಳೆಯದು ಕೆಟ್ಟದು, ದೇವ್ರು ಒಳ್ಳೇದಲ್ವಾ? ಆದರೆ ನಿಮ್ಮ ಮನೆ ಎದುರುಗಡೆ ಒಂದು ದೇವಸ್ಥಾನ ಇದ್ದರೆ ತುಂಬ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಸಿಕ್ಕಾಪಟ್ಟೆ ಜಗಳ ಉಂಟಾಗ್ತಾ ಇರುತ್ತೆ. ಮನೆಯಲ್ಲಿ ಹೇಳಿದ ಮಕ್ಕಳು ಕೇಳ್ತಾ ಇರೋದಿಲ್ಲ. ಇದು ಪ್ರಾಕ್ಟಿಕಲ್ ಅನುಭವ. ಮನೆ ಮುಂದೆ ದೇವಸ್ಥಾನಗಳಿದ್ದಾಗ, ಚರ್ಚ್ ಇದ್ದಾಗ, ಮಸೀದಿಗಳಿದ್ದಾಗ, ಅದರಲ್ಲೂ ಕೂಡ ಈಸ್ಟಲ್ಲಂತೂ ಇರಲೇಬಾರ್ದು. ಬೆಳಗಿನ ಕಿರಣಗಳು ನಮ್ಮ ದೇವಸ್ಥಾನದ ನೆರಳು ನಮ್ಮ ಮನೆ ಮೇಲೆ ಬೀಳಬಾರ್ದಂತ ದೇವಸ್ಥಾನ. ಬಾಕಿದ್ದಕ್ಕಾದ್ರೆ ಪರಿಹಾರ ಇದೆಯಂತೆ. ಅವಾಗ ಏನು ಮಾಡಬೇಕು, ಆ ಡೋರನ್ನೇ ಚೇಂಜ್ ಮಾಡಿ ಬೇರೆ ಕಡೆ ಉಚ್ಚ ಸ್ಥಾನದಲ್ಲಿ ಸ್ಥಾಪನೆ ಮಾಡಬೇಕು. ಪರಿಹಾರ ಇಲ್ಲ ಅಂತಲ್ಲ, ಪರಿಹಾರ ಇರುತ್ತೆ. ಹಾಗೆ ಒಳ್ಳೆಯದು ಕೆಟ್ಟದು ಅನ್ನೋದು ಕೇವಲ ಒಂದೇ ಒಂದು ದೃಷ್ಟಿಕೋನದಿಂದ ನಾವು ಒಳೆಯೋದಲ್ಲ. ತೆಂಗಿನ ಮರ ಒಳ್ಳೆಯದು ಇಲ್ಲ, ಇನ್ನೊಂದು ರೀತಿಯಲ್ಲೂ ನೋಡಬೇಕು. ದೇವಸ್ಥಾನ ಒಳ್ಳೆಯದು ಕೆಟ್ಟದು ಎಲ್ಲಿದೆ ಅನ್ನೋದ್ರ ಮೇಲೆ ಒಳ್ಳೆಯದು ಕೆಟ್ಟದ್ದನ್ನು ನಿರ್ಧಾರ ಮಾಡಬೇಕಾಗಿರುತ್ತೆ. ಈ ಮರಗಳು ಅನ್ನೋ ವಿಷಯ ಬಂದಾಗ ಈ ಹಾಲು ಬರುವ ಮರಗಳ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳು ಇದೆ, ಭಯವೂ ಇದೆ, ಮತ್ತು ಒಂದಷ್ಟು ಒಳ್ಳೆ ವಿಚಾರಗಳು ಇದೆ. ಸೊ ಇದ್ರ ನಡುವೆ ಯಾವ್ಯಾವ ರೀತಿಯ ತಪ್ಪು ಕಲ್ಪನೆಗಳು ಇವತ್ತು ನಮ್ಗೆ ತುಂಬ ಎಫೆಕ್ಟ್ ಆಗ್ತಿದೆ? ಅದೇ ನಾನು ಹೇಳಿದ್ದು, ಮರ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟು. ಈ ಹಾಲಿನಂತಹ ದ್ರವ ಸವಿಸುವಂಥದ್ದು ನಾನು ಹೇಳಿದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹಲಸಿನ ಮರ, ಅದು ಕೂಡ ಕೆಟ್ಟದೇನೆ. ಅದು ಎಲ್ಲೇ ಇರಲಿ ಕೆಟ್ಟದ್ದೇನೆ. ಮನೆ ಸುತ್ತಮುತ್ತ ಇರಬಾರ್ದು. ಕಡಿಮೆ ಅಂದರೂ ಕೂಡ 8 ಅಡಿ ಅಥವಾ 9 ಅಡಿಗಿಂತ ದೂರ ಇರಬೇಕು ಅಂತ ಹೇಳುತ್ತೆ.
ದೇವಸ್ಥಾನಗಳು ಅಷ್ಟೇ 80 ಅಡಿಗಿಂತ ದೂರ ಇರಬೇಕು ಅಂತ ಹೇಳುತ್ತೆ. 80 ಅಡಿಗಿಂತ ಮನೆ ಮುಖ್ಯ ದ್ವಾರದಿಂದ ಅಲ್ಲಿಯ ಮುಖ್ಯ ದ್ವಾರಕ್ಕೆ 80 ಅಡಿಗಿಂತ ದೂರ ಇರಬೇಕು ಅಂತ. ಅಲ್ಲಿ ಅಡಿ ಅಂತ ಹೇಳಲಿಲ್ಲ, ಅದೆಲ್ಲ ಹಸ್ತ ಅಂತ ಹೇಳೋರು. ಅವಾಗೆಲ್ಲ ಹಸ್ತದಲ್ಲೇ ಅಳಿತಾ ಇದ್ರು, ಇಷ್ಟು ಹಸ್ತಗಳು ಅಂತೆಲ್ಲ. ಹಾಗೆ ಈ ದ್ರವಿಸುವಂಥದ್ದು ಪ್ಲಸ್ ಕ್ಯಾಕ್ಟಸ್, ಅದು ಬಹಳ ಕೆಟ್ಟದ್ದು. ಮನೆಯಲ್ಲಿ ಕ್ಯಾಕ್ಟಸ್ ಎಲ್ಲ ನೀವು ಮುಳ್ಳು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಬೆಳೆಸೋದು ಮಾಡೋದ್ರಿಂದ ಮನೆಯಲ್ಲಿ ವಾತಾವರಣ ಕೆಡುತ್ತೆ, ಅನ್ನೆಸೆಸರಿ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಮನೆಯಲ್ಲಿ ಕಲಹಗಳು ಉಂಟಾಗ್ತಾ ಇರುತ್ತೆ. ಇವೆಲ್ಲ ಉಂಟಾಗೋದಂತೂ ಸತ್ಯ. ಅದು ಯಾವುದೇ ಮನೆಯಲ್ಲಿ ನೋಡಿ ಕ್ಯಾಕ್ಟಸ್ ಇರುವಂಥ ಮನೆಗಳಲ್ಲಿ ಖಂಡಿತ ಆಗ್ತಾ ಇರುತ್ತೆ. ಸೊ ಈಗ ಮನೆ ಒಳಗಡೆದು ಈಗ ಒಂದು ವಾಸ್ತು ಗಿಡ ಅಂತ ನಿಮ್ಗೆ ನೀವು ನೋಡಿ ಅದೆಲ್ಲ ಚೈನಾದು. ನಾನು ಹೇಳೋದಾದ್ರೆ ಅದು ಯಾವುದೂ ಕೂಡ ವರ್ಕ್ ಆಗೋದಿಲ್ಲ. ನಮ್ಮ ದೇಶದ್ದು ನಮಗೆ ಹಿತ ಅಷ್ಟೇ. ಯಾರೋ ಹೇಳಿದ್ರು ಮಸೀದಿಗೆ ಹೋದ್ರೆ ತುಂಬ ಒಳ್ಳೇದಾಗುತ್ತೆ, ನೀವು ಹೋಗ್ಬಿಟ್ಟು ಪ್ರೇಮ, ನಾನು ಯಾಕೆ ಮಾಡಲಿ? ನನಗೆ ನಂಬಿಕೆ ಇಲ್ಲ ಅದ್ರ ಮೇಲೆ. ನನ್ನ ದೇವಸ್ಥಾನ ನಂಗೆ ಶ್ರೇಷ್ಠ. ಹಾಗೆ ಚೈನಾದ ಯಾವುದೋ ತೊಗೊಂಬಂದ್ಬಿಟ್ಟು ಇಲ್ಲಿ ಒಳ್ಳೇದು ಅಂತ ಯಾತಕ್ಕೆ ಮಾಡ್ಬೇಕು ನಾವು? ನಮ್ಮ ಶಾಸ್ತ್ರ ಇಲ್ವಾ? ಅಗಾಧವಾದ ವಿಪುಲವಾದ ಜ್ಞಾನ ಇರುವಂಥ ಶಾಸ್ತ್ರ ಇದೆ, ಅದನ್ನು ಪರಿಪಾಲಿಸಿದ್ರೆ ಒಳ್ಳೇದು ಅಂತ. ನಾನು ಇದುವರೆಗೂ ಯಾರೇ ಬಂದರೂ ಕೂಡ ನಮ್ಮ ಹಿಂದೂ ಶಾಸ್ತ್ರದ ವಾಸ್ತುಶಾಸ್ತ್ರವನ್ನು ಅನುಸರಿಸ್ಕೊಂಡು ಹೇಳ್ತೀನಿ ಹೊರತು ಯಾವುದೇ ಫಾರಿನ್ ಶಾಸ್ತ್ರ ನಾನು ಹೇಳಕ್ಕೆ ಹೋಗೋದಿಲ್ಲ. ಒಳ್ಳೇದೋ ಕೆಡೋದು ಬೇಡ ರೀ, ಒಳ್ಳೇದು ರೀ ನಮ್ಮದು ಅಷ್ಟೇ ಅಂತ. ಈಗ ಈ ಪ್ರಾಣಿ ಪಕ್ಷಿಗಳು ಕೂಡ ಒಂದು ಹಂತದಲ್ಲಿ ನಮಗೆ ಮನೆಯ ವಾಸ್ತುವೆ ಅಂತ ಆಗುತ್ತೆ. ನಾವು ಮುಂಚೆ ಎಲ್ಲ ಮನೇಲಿ ದನದ ಕೊಟ್ಟಿಗೆ ಇರೋದು, ಮನೆ ಎದುರುಗಡೆ ದನದ ಕೊಟ್ಟಿಗೆ ಇರಬೇಕು ಅನ್ನೋದೆಲ್ಲ ಒಂದು ನಂಬಿಕೆಗಳಿತ್ತು. ಸೊ ಈಗ ಅದಿಲ್ಲ. ಈಗ ಮನೆ ಒಳಗಡೆನೆ ಬೆಕ್ಕು ನಾಯಿಗಳನ್ನು ಸಾಕ್ಕೊಳ್ತೇವೆ, ಮನೆ ಒಳಗಡೆ ಫಿಶ್ ಟ್ಯಾಂಕ್ ಇಟ್ಕೊಳ್ತೇವೆ. ಸಾಮಾನ್ಯವಾಗಿ ಹೇಳ್ತಾರೆ ಈ ಎನರ್ಜಿಗಳು ಅಂತ ನಾವೇನು ಹೇಳ್ತೀವಿ, ಇದು ನಮ್ಮ ಮನುಷ್ಯನಿಗಿಂತ ಬೇಗ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅಂತ. ಮನೆಯಲ್ಲಿರೋ ಫಿಶ್ ಟ್ಯಾಂಕಲ್ಲಿರೋ ಮೀನುಗಳು ಸತ್ತು ಹೋದ್ರೆ, ಅಥವಾ ಮನೆಯಲ್ಲಿರೋ ನಾಯಿ ಬೆಕ್ಕುಗಳು, ಮನೆಯಲ್ಲಿರೋ ಕರುಗಳು ಸತ್ತು ಹೋದ್ರೆ ಏನೋ ಒಂದಷ್ಟು ಸಮಸ್ಯೆ ಸೂಚನೆಗಳು ಅಂತ ಹೇಳ್ತಿದ್ರು ನಮ್ಮ ಹಿರಿಯರು. ಸೊ ಇದೆಲ್ಲ ಇವತ್ತಿನ ಕಾಲಕ್ಕೆ ರಿಲೆವೆಂಟ್ ಆಗಿ ಇವತ್ತಿಗೂ ಇದೆಯಾ ಹೇಗೆ ಅಂತ ನೀವೊಂದು ಪರೀಕ್ಷೆ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ಫಿಶ್ ಟ್ಯಾಂಕ್. ನೀವು ಫಿಶ್ ಟ್ಯಾಂಕನ್ನು ನಾರ್ತ್ ಈಸ್ಟ್ ಅಂತ ಹೇಳಿದ್ರೆ ಜಲಮೂಲೆ ಅಂತ ಕರೀತಾರೆ. ಅದಕ್ಕೆ ದೇವಮೂಲೆ ಜೊತೆಗೆ ಅದು ಜಲಮೂಲೆ ಕೂಡ. ಅಲ್ಲಿ ನೀವು ಇಟ್ಟಾಗ ನಮ್ಮ ಫಿಶ್ಗಳು ಸಾಯೋದಿಲ್ಲ. ಅದು ಬಿಟ್ಬಿಟ್ಟು ನೀವು ನೈಋತ್ಯದಲ್ಲಿಡಿ ಅಥವಾ ವಾಯುವ್ಯದಲ್ಲಿಡಿ ಅಥವಾ ಅಗ್ನಿಮೂಲೆಯಲ್ಲಿಡಿ, ಫಿಶ್ಗಳು ಸಾಯುತ್ತೆ. ನಾನು ಹೇಳಿದೆ ತತ್ವಗಳು ಅಂತ ಇಂತಿಂಥ ಜಾಗದಲ್ಲಿ ಅಪಾರವಾಗಿರುತ್ತೆ ಅಂತ. ಜಲಮೂಲೆಯಲ್ಲಿಟ್ಟಾಗ ಅದಕ್ಕೆ ಪೂರಕವಾದ ವಾತಾವರಣ ಸಿಗುತ್ತೆ, ಆ ನಿಮಿತ್ತ ಅದು ಹೆಚ್ಚು ಬದುಕತ್ತೆ. ಆ ನಿಮಿತ್ತ ಬರೀ ಇಡೋದ್ರಿಂದಲೇ ಕೆಟ್ಟದಾಗತ್ತೆ ಅನ್ನೋದಲ್ಲ, ಎಲ್ಲಿ ಇಡ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಇವತ್ತಿಗೆ ಈಗ ನಾಯಿ ಬೆಕ್ಕುಗಳು ಮನೆ ಒಳಗಡೆ ಸಾಕೊಳ್ಳುವಂಥದ್ದು, ಸೊ ಇದೆಲ್ಲಾದರೂ ಈ ವಾಸ್ತು ಅನ್ನೋ ಪರಿಕಲ್ಪನೆಗೆ ಏನಾದರೂ ಒಂದಷ್ಟು ಸಮಸ್ಯೆ ಕೊಡ್ತಾ ಇವೆಯಾ ಈಗ ಅಂತ? ಕೊಡ್ತಾ ಇರಬಹುದು. ಆದರೆ ತುಂಬ ತಪ್ಪು ಮಾಡೋದೇನು ಅಂದರೆ ಈ ನಾಯಿ ಮತ್ತು ಅದಕ್ಕೆ ಒಂದೊಂದು ಜಾಗಗಳು ಕೂಡ ವಾಸ್ತುಶಾಸ್ತ್ರದಲ್ಲಿ ಹೇಳಿದೆ. ಆಯಾ ಜಾಗದಲ್ಲಿ ಅದಿದ್ದಾಗ ಅದಕ್ಕೆ ಹಿತ. ಇವ್ರೇನು ಮಾಡ್ತಾರೆ, ಬೆಡ್ರೂಮಲ್ಲೇ ಇಟ್ಕೊಂಡ್ಬಿಡೋದು, ಅದನ್ನೇ ತಪ್ಕೊಂಡೇ ಮಲ್ಕೊಳ್ಳೋದು. ಎಸ್ಪೆಷಲಿ ಹೆಣ್ಮಕ್ಳು ಆ ಬೆಕ್ಕು ಕಂಡು ಅದೇನು ಪ್ರೀತಿನೋ ಗೊತ್ತಿಲ್ಲ, ಆದರೆ ಅದ್ರ ಒಂದೊಂದು ರೋಮದಲ್ಲೂ ಕೂಡ ವಿಷ ಇರುತ್ತೆ. ನಮ್ಮ ದೇಹದೊಳಗಡೆ ಹೊರಟೋದ್ರಂಥದ್ದು ಉಸಿರಾಟದ ಜೊತೆಗೆ ಬಹಳಷ್ಟು ಉಸಿರಾಟದ ತೊಂದರೆ ಎಲ್ಲ ಉಂಟು ಮಾಡುತ್ತೆ. ಅದನ್ನು ಇಂಡೈರೆಕ್ಟಾಗಿ ಹೇಳಿರ್ತಾರೆ, ಇದನ್ನು ಪ್ರಾಣಿಗಳನ್ನೆಲ್ಲ ಹತ್ತಕ್ಕೆ ಸೇರಿಸಬಾರ್ದು. ಅದರಲ್ಲೂ ಕೂಡ ಕಾಡಿನ ಪ್ರಾಣಿಗಳಂತೂ ಇರಲೇಬಾರ್ದು. ಹಸು ಇಟ್ಕೋಬೋದು, ಆದರೆ ಎಲ್ಲಿಡಬೇಕು? ವಾಯುವ್ಯ ಮೂಲೆಯಲ್ಲಿ ಇಡಬೇಕು ಅಂತ ಹೇಳುತ್ತೆ ಹಸುನ, ಬೇರೆ ಕಡೆ ಇಡಬಾರ್ದು. ಅದರಲ್ಲೂ ಕೂಡ ಅದು ಉತ್ತರಕ್ಕೆ ಮುಖ ಮಾಡಿರಬೇಕು ಅಂತ ಹೇಳ್ತಾರೆ, ಹೆಚ್ಚು ಹಾಲು ಕೊಡಲಿಕ್ಕೋಸ್ಕರ. ಅಂದರೆ ಅಷ್ಟರ ಮಟ್ಟಿಗೆ ಅವರು ವಿಜ್ಞಾನವನ್ನು ಅರ್ಗಿಸ್ಕೊಂಡು ಕೊಡುಕೊಂಡು ವಿಚಾರಗಳನ್ನ ಹೇಳಿದ್ದಾರೆ. ಈಗಲೂ ಕೂಡ ತುಂಬ ಜನ ಕೇಳ್ತಾರೆ, ನನ್ನ ಕಾರ್ ಇದೆ ಸರ್, ಎಲ್ಲಿಡಬೇಕು? ವಾಯುವ್ಯದಲ್ಲಿಡ್ರಿ ಅಂತ ಹೇಳ್ತೀನಿ. ಅಹಾ ನಗ್ತಾರೆ. ಏನು ಸರ್, ಆಗಿನ ಕಾಲದಲ್ಲಿ ಕಾರ್ ಬಗ್ಗೆ ಎಲ್ಲ ಉಲ್ಲೇಖ ಇದೆಯಲ್ಲ ಸರ್ ಅಂತ. ಸ್ವಾಮಿ ಇಂಟರ್ಪ್ರಿಟೇಷನ್ ಅಷ್ಟೇ. ಈ ವಾಹನಗಳೆಲ್ಲ ಎಲ್ಲಿಡಬೇಕು, ಸಾಗಾಣಿಕೆ ವಸ್ತುಗಳು, ಕುದುರೆ ಇರ್ಬೋದು, ಬೇರೆ ಹಸುನೇ ಇರ್ಬೋದು, ಆ ಥರದ್ದೆಲ್ಲ ವಾಯುವ್ಯದಲ್ಲಿಡಿ ಅಂತ ಹೇಳಿದರು ಶಾಸ್ತ್ರಜ್ಞರು. ಈಗಿನ ಕಾಲದಲ್ಲಿ ಅದರ ಬದಲಿಗೆ ಏನಿದೆ ಅಂತ ಹೇಳಿದ್ರೆ ಕಾರು ಅನ್ನೋದು ಕೂಡ ಅದು ನಮ್ಮ ಪ್ರಯಾಣಕ್ಕೆಲ್ಲ ಅನುಕೂಲ ಆಗುವಂಥದ್ದು. ಅದನ್ನು ವಾಯುವ್ಯದಲ್ಲಿಡಿ ಅಂತ ಇಂಟರ್ಪ್ರಿಟ್ ಮಾಡಿ ಹೇಳ್ತೀವಿ, ಶಾಸ್ತ್ರದಲ್ಲಿ ಹೇಳಬೇಕಾಗಿಲ್ಲ. ಮುಂಚೆ ಫ್ಲ್ಯಾಟ್ ಇತ್ತ ಅಂತ ಕೇಳಿದ್ವಿ, ಫ್ಲ್ಯಾಟ್ ಇರಲಿಲ್ಲ, ಅದ್ರ ಬದಲಿಗೆ ಪಂಚಶಾಲಾ ಪದ್ಧತಿ ಇದ್ವು, ಅದರ ವಾಸ್ತುನ ಅನುಸರಿಸ್ತೀವಿ. ಇದರ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಎಲ್ಲವೂ ಕೂಡ ಅಡಕವಾಗಿದೆ. ಕೊನೆಯದಾಗಿ ನನಗೆ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಅಂತ ಅನಿಸೋವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಈ ಜಾಗಗಳನ್ನು ಖರೀದಿ ಮಾಡುವಾಗ ಬಹಳ ಹೆಚ್ಚಿನ ಸಮಸ್ಯೆ ಬರೋದು ನಾಗನ ನಡೆ ಇದೆ,
ಪಾತಾಳ ನಡೆ ಇದೆ, ಇಲ್ಲಿ ನಾಗಬೀದಿ ಇದೆ, ಸೊ ನಾಗನ್ ಸಮಸ್ಯೆ ಬರುತ್ತೆ ಅನ್ನುವಂಥದ್ದು ಎಷ್ಟೋ ಕಡೆ ಸೈಟ್ಗಳನ್ನು ಮಾಡುವಾಗ ಹುತ್ತಗಳನ್ನು ಒಡೆದು ಹಾಕಿ ಅಲ್ಲೊಂದಷ್ಟು ಸೈಟ್ಗಳನ್ನೆಲ್ಲ ಮಾಡಿರ್ತಾರೆ. ಶಾಸ್ತ್ರದಲ್ಲಿ 2 ಥರ ಶಾಸ್ತ್ರ ಇದೆ. ಒಂದು ವಾಸ್ತುಶಾಸ್ತ್ರ, ಅದರಲ್ಲಿ ಪರಿಪೂರ್ಣವಾಗಿ ವಾಸ್ತುಕ್ಕೆ ಸಂಬಂಧಂತಹ ವಿಷಯವನ್ನೇ ಹೇಳ್ತಾರೆ. ಇನ್ನೊಂದು ಜ್ಯೋತಿಷ್ಯ ಶಾಸ್ತ್ರ, ನೀವೇನು ಹಾವಿನ ನಡೆ ಮತ್ತೊಂದು ನಡೆ ಅಂತೆಲ್ಲ ಹೇಳ್ತಿರಲ್ಲ, ಅದು ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯ. ವಾಸ್ತುಶಾಸ್ತ್ರ ಇವನ್ನೆಲ್ಲ ಹೇಳೇ ಇಲ್ಲ. ಹಾವಿನ ನಡೆ ಇತ್ತು, ಆ ನಡೆ ಇತ್ತು, ಈ ನಡೆ ಇತ್ತು, ಅದೆಲ್ಲ ಯಾವುದನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಉದಾಹರಣೆಗೆ ರಸ್ತೆ ಕೂತಿದ್ರೆ ಜ್ಯೋತಿಷ್ಶಾಸ್ತ್ರ ಪ್ರಕಾರ ಒಂದು ಗಣಪತಿಯ ವಿಗ್ರಹನ ಸ್ಥಾಪನೆ ಮಾಡಿಬಿಡಿ, ಅಲ್ಲಿ ರಸ್ತೆಗೆ ಗಣಪತಿ ಕಾಣಿಸ್ತಾ ಇರಬೇಕು. ಆದರೆ ನಾನು ಓದಿದಾಗೆ ಈ ಥರದ ಉಲ್ಲೇಖ ಎಲ್ಲೂ ಇಲ್ಲವೇ ಇಲ್ಲ. ಜ್ಯೋತಿಷ್ಶಾಸ್ತ್ರದವ್ರು ಮಾತ್ರ ಮಾಡಿಕೊಂಡಿದ್ದಾರೆ ಅವರವರ ಇದನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ. ಆಯ ಅಂತ ಕರೆದ್ರು. ನಮ್ಮ ವಾಸ್ತುಶಾಸ್ತ್ರದಲ್ಲಿ ಆಯ ಪ್ರಕರಣ ಅಂತ ಹೆಚ್ಚು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಗಜಾಯ, ಸಿಂಹಾಯ, ಕಾಕಾಯ, ಸ್ವಾನಾಯ ಅಂತೆಲ್ಲ ಜ್ಯೋತಿಷ್ಶಾಸ್ತ್ರದವ್ರು ಮಾಡ್ಕೊಂಡಿದ್ದಾರೆ ವಾಸ್ತು ಪ್ರಕರಣಗಳು ಮಾಡಿಕೊಂಡು. ಅದ್ರ ಪ್ರಕಾರ ಇಷ್ಟಿಷ್ಟೇ ಜಾಗ ಇರಬೇಕು ಮನೆಯಲ್ಲಿ. ಒಂದು ಮನೆ ನಿವೇಶನ ಕಟ್ಟಿಸುವಾಗ ಇಷ್ಟೇ ನಾರ್ತಲ್ಲಿ ಬಿಡಬೇಕು, ಈಸ್ಟಲ್ಲಿ ಬಿಡಬೇಕು, ವೆಸ್ಟಲ್ಲಿ ಬಿಡಬೇಕು, ಅದು ಬಿಡಬೇಕು, ಇದು ಬಿಡಬೇಕು. ಒಂದು ರೂಮು ಅಂತ ಹೇಳಿದ್ರೆ ಅಡುಗೆ ಮನೆ ಇದೇ ಥರ ಇರಬೇಕು. ಎಲ್ಲಿ ಜಾಗ ಸಿಗೋದೇ ಕಷ್ಟ, ಸೈಟ್ಗಳು ಸಿಗೋದೇ ಕಷ್ಟ. ಅದರಲ್ಲಿ ಇವೆಲ್ಲ ಜಾಗ ಬಿಟ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ ಅಂತ ವಾಸ್ತುಶಾಸ್ತ್ರ ಅದಕ್ಕೆ ಸುಲಭ ಮಾಡಿದ್ರು. ಒಂದೇ ಒಂದು ಹಸ್ತದಷ್ಟು ಸುತ್ತಲೂ ಜಾಗ ಬಿಡಬೇಕು, ಅದೇ ಆಯ, ಅದೇ ಧ್ವಜಾಯ ಅಂತ ಕರೆದು. ಬೈ ಚಾನ್ಸ್ ಆಗಲಿಲ್ವಾ ನಂತರದ್ದು ಹೇಳಿದ್ರು. ಯಾಕಂದರೆ ವಾಸ್ತುನಲ್ಲಿ 3 ಥರ ಇದೆ: ನಿತ್ಯ ವಾಸ್ತು, ಸ್ಥಿರ ವಾಸ್ತು, ಚರ ವಾಸ್ತು ಅಂತ. ನಾವು ಸಾಮಾನ್ಯವಾಗಿ ನಿತ್ಯ ವಾಸ್ತು ಪರಿಪಾಲನೆ ಮಾಡ್ತೀವಿ. ನಿತ್ಯ ವಾಸ್ತುನಲ್ಲಿ ಏನು ಮಾಡುತ್ತೆ, ದಕ್ಷಿಣದಲ್ಲಿ ನೀವು ಜಾಗ ಬಿಡಿದಿದ್ರು ಪರವಾಗಿಲ್ಲ, ಪಶ್ಚಿಮದಲ್ಲಿ ಜಾಗ ಬಿಡಿದಿದ್ರು ಪರವಾಗಿಲ್ಲ, ಒಂದು ಹಸ್ತದಷ್ಟು ಜಾಗ ಪೂರ್ವ ಮತ್ತು ಉತ್ತರಕ್ಕೆ ಬಿಡಬೇಕು ಅಂತ ಹೇಳಿದ್ರು. ಅದು ತುಂಬ ಸುಲಭ ಇದೆ, ಎಲ್ಲ ಕಡೆ ಬಿಡೋ ಅಗತ್ಯ ಇಲ್ಲ. ಹಾಗೆ ಬೇರೆ ಬೇರೆ ವಾಸ್ತು ಇರೋದರಿಂದ ನಿತ್ಯ, ಸ್ಥಿರ, ಚರ, ನಾವು ನಿತ್ಯ ವಾಸ್ತುನ ಮಾತ್ರ ಪರಿಪಾಲನೆ ಮಾಡ್ತೀವಿ. ಅದ್ರ ಪ್ರಕಾರ ಮಾಡಿಕೊಂಡಾಗ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾವ್ಯಾವ್ದು ಎಲ್ಲೆಲ್ಲಿ ಇರಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟು. ನಾರ್ತ್ ಈಸ್ಟಲ್ಲಿ ಅಡುಗೆ ಮನೆ ಇರಬೇಕು, ಮಾಡಿ. ಏನು ಕಷ್ಟ ಇದೆಯಾ ಕಟ್ಟಿಸುವಾಗಲೇ ನೀವು ನಾರ್ತ್ ಈಸ್ಟಲ್ಲಿ ಅಡುಗೆ ಮನೆ ಕಟ್ಟಿಸ್ಬೋದು. ಈ ನಿಮ್ಮ ಹಾವಿನ ನಡೆ ಮತ್ತೊಂದು ಆಯಗಳು ಅವೆಲ್ಲ ನೀವು ತಲೆ ಕೆಡಿಸ್ಕೊಳ್ತಾ ಹೋದರೆ ಮನೆ ಕಟ್ಸೋದಕ್ಕೆ ಆಗೋದಿಲ್ಲ. ಅದನ್ನು ಏನು ಹೆಚ್ಚು ಕಾಲಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ ಏನೋ, ಅಥವಾ ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ. ಯಾಕಂದರೆ ವಾಸ್ತು ಅಂತ ಹೇಳಿದಾಗ ವಾಸ್ತುಶಾಸ್ತ್ರವನ್ನೇ ನಂಬಬೇಕು. ಜ್ಯೋತಿಷಾಸ್ತ್ರ ಇರೋದು ನಿಮ್ಮ ಮೇಳ ಮೇಳೆ, ಗಂಡ ಹೆಂಡತಿ ಚೆನ್ನಾಗಿರ್ತಾರೋ ಇಲ್ವೋ, ಅವ್ರ ಮದುವೆಗೆ ಸಂಬಂಧಪಟ್ಟಿದ್ದು ಅದೆಲ್ಲ ಅಲ್ಲಿ ವಾಸ್ತು ಬರೋದಿಲ್ಲ. ನಿಮ್ಮ ಮದುವೆ ಮಾಡ್ಬೇಕಾದ್ರೆ ಯಾವ ಕಡೆ ಮಾಡ್ಬೇಕ್ರಿ ಆ ಥರದ್ದೆಲ್ಲ ವಿಷಯ ಮಾತಾಡೋದಿಲ್ಲ. ಅದು ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಅದ್ರ ಪ್ರಕಾರ ಮಾಡ್ಬೋದು. ಆದರೆ ಅವ್ರು ಇದರಲ್ಲೂ ತೋರ್ಲಿಕ್ಕೆ ನೋಡ್ತಾರೆ. ಅದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ನಂಗೆ ಗೊತ್ತಿಲ್ಲ. ಅವರು ಕರೆಕ್ಟಾಗಿ ಇರ್ಬೋದು, ಐ ಡೋಂಟ್ ನೋ. ಇಷ್ಟೊತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ತುಂಬ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ರಿ. ಎಷ್ಟೋ ಒಂದಷ್ಟು ಮೂಢನಂಬಿಕೆಗಳ ಬಗ್ಗೆ, ಒಂದಷ್ಟು ತಪ್ಪು ಕಲ್ಪನೆಗಳ ಬಗ್ಗೆ ಅದಕ್ಕೆ ಸ್ಪಷ್ಟವಾಗಿರುವಂಥ ಉತ್ತರಗಳನ್ನು ಕೊಟ್ಟರೆ, ಒಂದಷ್ಟು ಮಂದಿ ವಾಸ್ತುವಿನ ಬಗ್ಗೆ ಪ್ರಶ್ನೆ ಮಾಡ್ತಿದ್ದವ್ರಿಗೂ ಕೂಡ ಸರಿಯಾಗಿರುವಂಥ ಸೂಕ್ತ ಮಾರ್ಗದರ್ಶನದ ದಾರಿಯನ್ನು ತೋರಿಸ್ಕೊಟ್ರಿ. ತುಂಬ ಧನ್ಯವಾದಗಳು. ಭಾಳ ಖುಷಿಯಾಯಿತು ನಿಮ್ಮನ್ನು ಭೇಟಿ ಮಾಡಿ. ಈ ಪಾಡ್ಕಾಸ್ಟ್ಗೆ ಬಂದು ಇದೊಂದು ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ವಾಸ್ತು ಅನ್ನುವ ಪರಿಕಲ್ಪನೆಯನ್ನು ವಿಜ್ಞಾನದ ತಳಹದಿಯಲ್ಲಿ ಹೇಗೆ ಕೊಡಬೇಕು ಅನ್ನುವಂಥ ಒಂದು ಸ್ಪಷ್ಟ ಮಾರ್ಗದರ್ಶನವನ್ನು ಹಾಕಿಕೊಟ್ರಿ. ಸಾಕಷ್ಟು ವಿಷಯ ಇನ್ನೂ ಮಾತಾಡೋದಿತ್ತು, ಆದರೆ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ನಮಸ್ಕಾರ. ಬಟ್ ನಾನು ಏನು ತೆಗೆದುಕೊಳ್ಳೋದಿಲ್ಲ ಮೇಡಮ್, ಎಲ್ಲೋದ್ರೂ ಕೂಡ ಪ್ರೀತಿ ವಿಶ್ವಾಸ ಇದ್ದರೆ ಸಾಕು. ಐ ಡೋಂಟ್ ಟೇಕ್ ಎನಿಥಿಂಗ್. ನೀವು ಇಷ್ಟೊತ್ತು ನಮಗೆ ಕೊಟ್ಟ ಸಮಯಕ್ಕೆ ಪಾಕಶಾಸ್ತ್ರದವರು ನಿಮಗೋಸ್ಕರ ನಾನು ಜೀವನದಲ್ಲಿ ಕೊಡೋನೆ ಒಟ್ಟು ತಗೊಳ್ಳೋನಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ವರ್ಷಕ್ಕೆ ಒಂದೇ ಹೆಣ್ಮಗುಗೆ ಮದುವೆ ಮಾಡ್ತೀನಿ ನಾನು. 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಆರ್ಯ ಸಮಾಜದಲ್ಲಿ. ತಂದೆ ತಾಯಿ ಇರಬಾರ್ದು ಅಥವಾ ಕಡೆ ಪಕ್ಷ ತಂದೆ ಇರಬಾರ್ದು. ಆ ಥರ 38 ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದೀನಿ ನಾನು. ಅವ್ರಿಗೆ ಕೆಲಸ ಕೊಡಿಸ್ತೀನಿ ನಾನು, ಕೆಲಸ ಇಲ್ಲದೆ ಇದ್ದಾಗ. ನನಗೇನಪ್ಪ ಅಂದರೆ ನನ್ನ ಮಗಳ ಜೊತೆಗೆ ಅವರು ಒಂದು 38 ಜನ ಎಕ್ಸ್ಟ್ರಾ ಮಕ್ಕಳು ಅಂತ ಅಂದ್ಕೊಂಡ್ಬಿಡ್ತೇನೆ. ಮತ್ತು ಅವ್ರು ಕೆಡೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ. ಪಾಪ ಎಲ್ಲೋ ಬಡತನದಲ್ಲಿ ಇರ್ತಾರೆ, ಹೆಂಗೋ ಬಂದು ಮದುವೆ ಆಗುತ್ತೋ ಇಲ್ಲೋ ಅನ್ನೋಂಥವ್ರು ಬಂದು ನನ್ನ ಮೂಲಕ ಮದುವೆ ಎಲ್ಲ ಆಗಿರ್ತಾರೆ. ಎಷ್ಟು ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ ಅವಾಗ ನನಗೆ ಖುಷಿ ಆಗುತ್ತೆ. ಏನು ಒಂದು ಐ ಹ್ಯಾವ್ ಡನ್ ಸಮಥಿಂಗ್ ಅಂತೆಲ್ಲ. ಅದು ಶಿವರಾಮ್ ಕಾರಂತರಿಂದ ಕಲ್ತಿದ್ದು ನಾನು. ಶಿವರಾಮ್ ಕಾರಂತ ಗೊತ್ತಲ್ಲ? ಶಿವರಾಮ್ ಕಾರಂತರು ಏನು ಹೇಳಬೇಕಾಗಿಲ್ಲ, ಎಲ್ಲ ಪ್ರಶಸ್ತಿ ಬಂತು ಅವ್ರಿಗೆ, ಜ್ಞಾನಪೀಠ ಪ್ರಶಸ್ತಿನೇ ಬಂತು. ಆದರೆ ಏನು ಓದಿದ್ದು ಅಂತ ನಾವು ಸುಮ್ಮನೆ ಪ್ರಶ್ನೆ ಹಾಕ್ಕೊಂಡು ಅವ್ರು SLC ಮಾತ್ರ ಓದಿದ್ದು. ಅಂದರೆ ಒಬ್ಬ SSLC ಬೋರ್ಡ್ ಸ್ಕೂಲಲ್ಲಿ ಓದಂಥ ಮನುಷ್ಯ ಜ್ಞಾನಪೀಠ ಪ್ರಶಸ್ತಿ ತೊಗೊಳ್ಳೋಷ್ಟು ಮಟ್ಟಕ್ಕೆ ಬಂದರು. ಏನೆಲ್ಲ ಕಾರ್ಯ ಮಾಡಿದ್ರು ಅವರು ಜೀವನದಲ್ಲಿ ಅಂತ ಯೋಚನೆ ಮಾಡಿದಾಗ ನಮ್ಗೆ ನಿಜಕ್ಕೂ ಆಶ್ಚರ್ಯ ಆಗ್ಬಿಡುತ್ತೆ.
ಅವ್ರದ್ದು ಯಾವುದೇ ಪುಸ್ತಕ ಓದಿದ್ರು ಒಂದು ಪುಸ್ತಕ ಓದಿ, ಅಳಿದ ಮೇಲೆ ಅಂತ. ತುಂಬ ಜನ ಬೆಟ್ಟದ ಜೀವ ಓದಿ, ಕುಡಿಯರ ಕೂಸು ಓದಿ, ಅದು ಓದಿ, ಇದು ಓದಿ, ಧರ್ಮರಾಯನ ಸಂಸಾರ ಅಂತ ಹೇಳ್ತಾರೆ. ನಾನು ಹೇಳೋದು ಅಳಿದ ಮೇಲೆ ಓದಿ ಅಂತ. ಅಳಿದ ಮೇಲೆ ಅನ್ನೋ ಪುಸ್ತಕದಲ್ಲಿ ಸತ್ತ ಮೇಲೆ ಏನು ಉಳಿಯುತ್ತೆ ಅಂತ ಹೇಳ್ತಾರೆ ಅವರು. ಆ ಪುಸ್ತಕದಲ್ಲಿ ಯಶವಂತರಾಯ ಅನ್ನೋ ಒಂದು ಕ್ಯಾರೆಕ್ಟರ್ ಮೂಲಕ ಅವ್ರು ಹೇಳ್ತಾರೆ, ಜೀವನದಿಂದ ನಾವು ಬಹಳಷ್ಟು ಪಡಿತೇವೆ. ಋಣಗಳು, ಪ್ರೀತಿ, ವಿಶ್ವಾಸ, ಹಣ, ಕಾಸು, ಅಧಿಕಾರ ಇಷ್ಟೆಲ್ಲ ಪಡಿತೀವಲ್ಲ, ಈ ಲೋಕ ಬಿಟ್ಟು ಹೋಗಬೇಕಾದ್ರೆ ನಾವೇನು ಸಮಾಧಿಯಿಂದ ಪಡೆದಿರ್ತೀವಿ ಅದಕ್ಕಿಂತ 15, 20, 25% ಕೊಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಒಂದು ಮಾತು ಹೇಳ್ತಾರೆ, ಅದನ್ನು ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ. ನನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ, ಅಂಡರ್ಲೈನ್ ಮಾಡ್ಕೊಳ್ಳಿ, ಅವ್ರು ಹೇಳ್ತಾರೆ. ಆದರೆ ನನಗೆ ನನ್ನದೇ ಆದಂತಹ ಪುನರ್ಜನ್ಮದ ಕಲ್ಪನೆ ಇದೆ. ಅದರ ಪ್ರಕಾರ ನಾನು ಇದ್ದಾಗ ಒಂದಷ್ಟು ಒಳ್ಳೆಯ ಕೆಲಸ ಮಾಡಿ ನಾನು ಸತ್ತ 10 ವರ್ಷಗಳ ನಂತರ ಜನ ನನ್ನನ್ನು ನೆನಪು ಮಾಡಿಕೊಂಡ್ರೆ ಅದು ನನಗೆ ಪುನರ್ಜನ್ಮ ಅಂತ ಹೇಳ್ತಾರೆ. ಅಲ್ವಾ? ಇವಾಗಲ್ಲ, ನಾನು ಸತ್ತ 16 ವರ್ಷಗಳ ನಂತರ ರಮೇಶ್ ಕಾಮತ್ ಅಂತ ಒಬ್ರು ಇದ್ರಪ್ಪ, ಎಂಥ ಒಳ್ಳೆ ಮನುಷ್ಯ ರೀ, ಜನ ನೆನಪು ಮಾಡ್ಕೋಬೇಕು. ವಿವೇಕಾನಂದರಿಗಿದೆ, ನೋಬಲ್ ಡಾಕ್ಟರ್ ಚಂದ್ರಶೇಖರ್ಗಿದೆ, ಸಿ ವಿ ರಾಮನ್ರಿಗಿದೆ, ಅಬ್ದುಲ್ ಕಲಾಂ ಅವ್ರಿಗಿದೆ, ಈ ಥರ ಎಷ್ಟು ಜನ, ವಿಶ್ವೇಶ್ವರಯ್ಯನವ್ರಿಗಿದೆ ಅಲ್ವಾ? ಆ ಥರ ಏನಾದ್ರು ಬಿಟ್ಟು ಹೋಗ್ತೀವ ಅಂತ ನಾವು ಯೋಚನೆ ಮಾಡಬೇಕು. ಜನ ನೆನಪು ಮಾಡ್ಕೊಳ್ತಾರ ಅಂತ ನೋಡಬೇಕು. 16 ವರ್ಷದ ನಂತರ ನೆನಪು ಮಾಡಿಕೊಂಡ್ರೆ ಅದು ಪುನರ್ಜನ್ಮ ಅಂತ ಅನ್ಕೋಬೇಕು. ಎಂಥ ದೊಡ್ಡ ಮತ. ಆ ಥರ ಅವರ ಹಾದಿನಲ್ಲಿ ಸಾಕ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೋಸ್ಕರ ಪ್ರೀತಿಯಿಂದ ಪಾಕಶಾಸ್ತ್ರದವರು ಈ ಉಡುಗೊರೆನ ಕಳಿಸ್ಕೊಟ್ಟಿದ್ದಾರೆ. ಮನೆಯಿಂದಲೇ ಒಂದಷ್ಟು ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡ್ತಾರೆ. ಸೊ ಅವರು ರುಚಿಯಾಗಿ ಅವ್ರ ಕೈಯಾರೆ ಮಾಡಿರುವಂತಹ ತಿನಿಸುಗಳ ನಿಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಸೊ ಪ್ರೀತಿಯಿಂದ ಇದನ್ನು ಸ್ವೀಕರಿಸಿ. ಥ್ಯಾಂಕ್ ಯು ಮೇಡಮ್. ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ವ್ಯಕ್ತಿ ವಾಸ್ತು ರಮೇಶ್ ಕಾಮತ್ ಅವ್ರ ಜೊತೆಗಿನ ಮಾತುಕತೆ. ಸೊ ಈ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಯಕ್ತಿಗಳು ಈ ಪಾಡ್ಕಾಸ್ಟ್ಗೆ ಬರ್ತಾರೆ. ಅವರ ಜೀವನಾನುಭವಗಳನ್ನು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಇದು ಇವತ್ತಿನ ಚೈತ್ರ ಕುಂದಾಪುರ ಪಾಡ್ಕಾಸ್ಟ್. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವ್ಯಕ್ತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.